ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇದೆಯಾ ಗೋಲ್ಮಾಲ್. ಖಾಸಗಿ ವ್ಯಕ್ತಿ ಮನೆಯಲ್ಲಿದ್ದಾವಂತೆ ಸರ್ಕಾರಿ ಶಾಲೆಯ ರೇಷನ್. ಮುಖ್ಯ ಗುರುವಿನ ವಿರುದ್ಧವೇ ಸಿಡಿದೆದ್ದ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ. ನೀವು ಅವಾಗ ಬರ್ಬೇಕಂತ ನಮ್ ಕೂಡ ನೀನೇ ಏನ್ ಹೇಳಿದಿ ನಮ್ಮ ಮನ್ಯಾಗ ಅದಪ್ಪ ಅಂದಿ ಎಣಸ್ಕೊಂತ ಹೋಗೋಣ. ನಾನು ಕೂಡ ಬಂದ ನಮ್ಮ ಮೇಲಿನ ಆರೋಪ ಸತ್ಯಕ್ಕೆ ದೂರ ಎಂದ ಮುಖ್ಯ ಶಿಕ್ಷಕ. ಮುದ್ದೇಬಿಹಾಳ ತಾಲೂಕಿನ ಕಾಳಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ರೇಷನ್ ಅನ್ನ ಮುಖ್ಯ ಶಿಕ್ಷಕರಾದ ಆರ್.ಬಿ. ಗೌಡವರು ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಇಡುತ್ತಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ರು. 20 ದಿನದಿಂದಲೂ ರೇಷನ್ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಇದ್ದದ್ದು ಗ್ರಾಮಸ್ಥರು ಕೇಳಿದ್ರೆ, ರಸ್ತೆ ಸರಿ ಇಲ್ಲದ ಕಾರಣ ಬೇರೆ ಮನೆಯಲ್ಲಿ ಇಟ್ಟಿದ್ದಾಗಿ ಮುಖ್ಯ ಶಿಕ್ಷಕ ಆರ್.ಬಿ. ಗೌಡ ಹೇಳಿಕೆ ನೀಡಿದ್ದಾರೆ. ಹಿಂದೆ ಶಾಲೆಗೆ ಬಂದ ಎಣ್ಣೆಯಲ್ಲೂ ಇಂತಹದ್ದೇ ಸಮಸ್ಯೆ ಉದ್ಭವವಾದ ಕುರಿತು ಹೇಳಿದ ಗ್ರಾಮಸ್ಥರು ಮುಖ್ಯ ಶಿಕ್ಷಕನ ಮೇಲೆ ಸಂಶಯ ವ್ಯಕ್ತಪಡಿಸಿ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದ್ರು. ನಮ್ಮ ಯುವನಾಯಕ ನ್ಯೂಸ್ನೊಂದಿಗೆ ಮಾತನಾಡಿದ ಮುಖ್ಯ ಶಿಕ್ಷಕ ಆರ್.ಬಿ. ಗೌಡರ, ನಾನು ತಪ್ಪು ಮಾಡಿದ್ರೆ ಕ್ರಮ ಆಗಲಿ, ನನ್ನ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದದ್ದು. ಈಗಿರುವವರ ಎಸ್ಡಿಎಂಸಿ ಅಧ್ಯಕ್ಷರ ಅವಧಿ ಮುಗಿದಿದೆ, ತಾವೇ ಮುಂದುವರಿಯಬೇಕೆಂಬ ದುರುದ್ದೇಶದಿಂದ ಹೀಗೆ ಮಾಡ್ತಿದ್ದಾರೆ ಎಂದು ಆರೋಪಿಸಿದರು. ಕ್ಷೇತ್ರ ಶಿಕ್ಷಣ ಅಧಿಕಾರಿ ಈ ವಿಷಯವಾಗಿ ದೂರವಾಣಿ ಸಂಪರ್ಕದ ಮೂಲಕ ನೋಟಿಸ್ ಎಚ್ಚರಿಕೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರೆದರೆ ಕ್ರಮ ಜರುಗಿಸುವುದಾಗಿ ಹೇಳಿದ್ದಾರೆ ಎನ್ನಲಾಗುತ್ತಿದೆ. ಕಾಳಗಿ ಗ್ರಾಮದ ಎಸ್ಡಿಎಂಸಿ ಅಧ್ಯಕ್ಷರಾದ ಯಲ್ಲಪ್ಪ ಶರಣಪ್ಪ ಹೊಳೆಪ್ಪನವರು ಅಧ್ಯಕ್ಷರು, ಕಾಳಗಿ ಶಾಲೆಯ ಅಧ್ಯಕ್ಷರು ಇದ್ದು, ಈ ಮೊದಲು 3 ಕ್ವಿಂಟಲ್ ಒಳ್ಳೆಣ್ಣೆ ಈಗ ಹಿಂದೊಮ್ಮೆ ಆದರೂ BO ಸಾಹೇಬರ ನೆದರಿಗೆ ತಂದಿದ್ದೆವು. ಇದಕ್ಕೆ ಮೊದಲು ಹಿಂದೆ ತಂದಾಗ ನಾವು ಮುಂದೆ ಹಿಂಗಾಗ್ಲಾರಂಗ ನಾವು ನೋಡ್ಕೋತೇವು, ಇದೊಂದು ಸಲ ಬ್ಯಾಡ್ರಿಪ್ಪ, ಇದೊಂದು ಕ್ಷಮೆ ಕೇಳ್ಕೋತೇವೆ, ಇದೊಮ್ಮೆ ಬಿಡ್ರಿ ಅಂದರು. 2 ಪ್ಯಾಕೆಟ್ ಕೊಡೋದಿತ್ತು. 2 ಕೊರೋನಾ ಟೈಮ್ದಾಗಿದ್ದು 2 ಪ್ಯಾಕೆಟ್ ಕೊಡೋದಿದ್ರೆ ಅದ್ರಾಗ 1 ಪ್ಯಾಕೆಟ್ ಕೊಟ್ಟು ಇನ್ನೊಂದು ಪ್ಯಾಕೆಟ್ ಕೊಡಲಿಲ್ಲ ಒಳ್ಳೆಣ್ಣೆ. ಬೇರೆ ಊರ ಒಳಗ ನಮ್ಮ ತಾಲೂಕಿನಾಗ ಜಮಲ್ದಿನ್ನಿ ಅಥವಾ ಹಿಂಗೆ ಯಲ್ಗೂರು ಬೇರೆ ತಾಲೂಕಿನಾಗ ನಮ್ಮ ತಾಲೂಕಿನಾಗ ಕೇಳಿದ್ರೆ ನಾವು 2 ಪ್ಯಾಕೆಟ್ ಕೊಟ್ಟೆವು. ಇಲ್ಲಿ ಮತ್ತೆ ಇಲ್ಯಾಕೆ ಒಂದೊಂದು ಕೊಟ್ಟಿರಿ ಸರ, ಬೇರೆ ನಮ್ಮ ತಾಲೂಕಿನಾಗ ಬೇರೆ ಹಳ್ಳಿ ಒಳಗ 2 ಪ್ಯಾಕೆಟ್ ಕೊಟ್ಟಾರ, ಮತ್ತೆ ಇಲ್ಯಾಕೆ ಒಂದು ಕೊಟ್ಟಿರಿ ಅಂದ್ರೆ ನೀವು ಇದು ಪಾಸ್ಬುಕ್ ಜೆರಾಕ್ಸ್ ಕೊಟ್ಟಿಲ್ಲ, ಪಾಸ್ಬುಕ್ ಜೆರಾಕ್ಸ್ ಕೊಡ್ಲಾರ ಸಂಬಂಧ ನಾನು ಒಳ್ಳೆಣ್ಣೆ ಪ್ಯಾಕೆಟ್ ಕೊಟ್ಟಿಲ್ಲ ಅಂತ ಸರ್ ಹೇಳಿದ್ರು. ಅವಾಗ ನಾ ಏನ್ ಕೇಳಿದೆ, ಪಾಸ್ಬುಕ್ ಕೊಟ್ಟಿಲ್ಲಪ್ಪ ಅಂದ್ರೆ ಆರ್.ಬಿ. ಗೌಡರ್ ಸರ್ ಅನ್ನೋರು ಆ ನಂತರ ಏನ್ ಹೇಳಿದ್ರು, ಪಾಸ್ಬುಕ್ ಜೆರಾಕ್ಸ್ ಅದಕ್ಕೆ ಏನು ಸಂಬಂಧ ಅಂತ ನಾ ಕೇಳಿದೆ. ಒಳ್ಳೆಣ್ಣೆ ಪ್ಯಾಕೆಟ್ ಕೊಡಾಕ ಅದಕ್ಕೆ ಏನು ಸಂಬಂಧ? ಹಂಗಂದ್ರೆ ನೀವು ಜೆರಾಕ್ಸ್ ಕೊಡ್ಬೇಕಾದ್ರೆ ನಿಮ್ದೊಂದು ಒಳ್ಳೆಣ್ಣೆ ಪ್ಯಾಕೆಟ್ ಬರ್ತೈತಿ, ನೀವು ಜೆರಾಕ್ಸ್ ಕೊಟ್ರ ಓದಿರಿ ಏನಂತ ಆ ಕ್ವಶನ್ ಕೇಳಿದೆ. ಅದನ್ನ ಏನೂ ಹೇಳಿಲ್ಲ ಅಂತ ಹೇಳಿದ್ರು. ಆ ನಂತರ ಅದು ಆಗಿಂದ ಕಾಳಗಿ ತಂಡಕ್ಕ 3 ಬಾಕ್ಸ್ ಒಳ್ಳೆಣ್ಣೆ ಬಾಕ್ಸ್ ಅವ್ರಿಗೆ ಬೇಕಾಗಿತ್ತಂತ. ಅದು ಯಾರಿಗೆ? ತಂಡದವ್ರಿಗೆ. ಇವರೇ ಹೋಗಿ 3 ಬಾಕ್ಸ್ ತೆಗೆದು 7:30 ಗಂಟೆಗೆ ನಾವು 3 ಹೋಗಿದ್ದೆ ಬಿಜಾಪುರಕ್ಕೆ. ನಾನು ಫೋನ್ ಹಚ್ಚಿ 7:30 ಗಂಟೆಗೆ ನಿಮ್ಮ ಸ್ಕೂಲ್ನಿಂದ 3 ಬಾಕ್ಸ್ ಒಳ್ಳೆಣ್ಣೆ ಬಾಕ್ಸ್ ಹೋದು ಕಾಗಿ ತಂಡಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಆ ಮಾತು ನಾ ಏನು ಕೇಳಿದೆ, ಕಾಗಿ ತಂಡದವ ಬೇಕಾಗಿದ್ರು, ತಂಡದವ ಅವನೇ ಬಂದು ಇಲ್ಲಿ ಕಾಳಿಗೆ ಬಂದು ಓದು ನಮ್ಮ ರಿಜಿಸ್ಟ್ರ್ನ್ಯಾಗ ನೋಂದು ಮಾಡಿಕೊಂಡು ಅವ್ರು ಒಯ್ಬೇಕಾಗಿತ್ತು. ಇವ್ರ ಹಂಗಾಗಿ ಆರ್.ಬಿ. ಗೌಡ ಸರ್ ಇವರೇ ಆಗಿ ಹೋಗಿ ಅವ್ರಿಗೆ ಯಾಕೆ ಕೊಡ್ತಾರಂತ ನಾ ಕ್ವಶನ್ ಕೇಳಿದೆ. ಇದೊಂದು 3 ಬಾಕ್ಸಿಂದ ಆಯ್ತು. ಮತ್ತೆ ಒಂದು ಇಲ್ಲಿ ನಮ್ಮ ಜನರಿಗೆ ಸಂಶಯ ಬಂದದ, ಇವರು ರೇಷನ್ ಹುಡುಗರಿಗೆ ಹಾಕೋದು ಬಿಟ್ಟು ಮಾರ್ತಾರ, ಹೊರಗಡೆ ಹೋಗುತ್ತ ಅಂತೇಳಿ ನಮ್ಮ ಸಂಶಯ ಬಂದು ಈ ತರ ನಾವು ಇದು ಮಾಡಿದ್ದೇವೆ. ಗೌಡ ಸರ್ ಮತ್ತೆ ಇನ್ನೊಬ್ರು ಯಾರು ಅವರು ಗೌಡರ ಸರ್ ಅವ್ರನ್ನ ಶಿಕ್ಷಣಾಧಿಕಾರದಿಂದ ಅವರಿಗೆ ಸಸ್ಪೆಂಡ್ ಇಡಬೇಕಂತೇಳಿ ನಮ್ಮ ಜನರಿಂದ ಅಭಿಪ್ರಾಯ. ಎಷ್ಟು ತಿಂಗಳಿಂದ? ಒಂದು ಸಲುವಾಗಿಂದ ಅದು ಅಲ್ಲೇ ರೇಷನ್ ಓದಿಲ್ಲ ಅವರು 1 ತಿಂಗಳಿಂದ. 1 ತಿಂಗಳಿಂದ ರೇಷನ್ ಇಲ್ಲೇ ಸ್ಟಾಕ್ ಇದೆ ಸರ್.
ಇಲ್ಲೇ ಸ್ಟಾಕ್ ಇದೆ. ಮತ್ತೆ ಮಕ್ಕಳಿಗೆ ಏನ್ ಹಾಕ್ತಾರೆ ಇವರು? ಇಲ್ಲಿ ಸ್ಟಾಕ್ ಇಟ್ಕೊಂಡ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಏನ್ ಹಾಕ್ತಾರೆ? ಉಪವಾಸ ಕಳಿಸ್ತಾರೆ ಇವರು. ಏನ್ ಮಾಡ್ತಾರೆ ಅನ್ನೋದು ಬೇಕಲ್ಲ ನಮಗೆ. ಈ ತರ ಆಗಿದ್ದು ಏನು ಇಲ್ಲ ಸಂಬಂಧಪಟ್ಟಂತ ತನಿಖೆ ಆಗ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಕಾಳಗಿ ಗ್ರಾಮದ ಮಹಾಂತೇಶ್ ವಸ್ತ್ರದ SDMC ಮೆಂಬರ್ ಆಗಿರುತ್ತೇನೆ. ಇಲ್ಲಿ ಕಾಳಗಿ ಪ್ರಾಥಮಿಕ ಶಾಲೆ ಕಾಳಗಿಯಿಂದ ಇಲ್ಲಿ ರೇಷನ್ ಸಲುವಾಗಿ, ಬಿಸಿ ಊಟದ ರೇಷನ್ ಸಲುವಾಗಿ ಇಲ್ಲಿ ಮುಖ್ಯ ಗುರುಗಳಾದ RB ಗೌಡ್ರ, ಆಮೇಲೆ ಇನ್ನೊಬ್ಬರು ಗೌಡ್ರ ಹೆಡ್ ಮಾಸ್ಟರ್ ಅನ್ನೋರು, ಇನ್ನೊಬ್ರು ಅವ್ರದ್ದು ಇದು ಗೊತ್ತಿಲ್ಲ, ಅವ್ರು ಗೌಡ್ರು ಆದ್ರ ಅವರು ಇಬ್ಬರು ಕೂಡಿಕೊಂಡು ಇಲ್ಲಿ ದಾರಿ ಸಮಸ್ಯೆ ಐತಂತೇಳಿ ಇನ್ನೊಬ್ಬರು ಮನೆಯಲ್ಲಿ ರೇಷನ್ ಇಳಿಸಿ ದಾರಿ ಹೋಗುದಿಲ್ಲ ಅಂತೇಳಿ ಗಾಡಿಯಲ್ಲಿ ಸಾಲಿಗೆ ಇನ್ನೊಬ್ಬರು ಬೇರೆ ಅವ್ರ ಮನೆಯಲ್ಲಿ ಇಳಿಸಿ 1 ತಿಂಗಳಾದ್ರೂ ಅದನ್ನು ಸಾಲಿಗೆ ಒಯ್ದಿಲ್ಲ ರೇಷನ್. ಅದಕ್ಕೆ ನಮಗೆ ಅದ್ರ ಮ್ಯಾಗ ಅವ್ರ ಮೇಲೆ ಸಂಶಯ ಬರ್ಲಾಕತ್ತೈತಿ. ಇದ್ರ ಮ್ಯಾಗ ಕಾನೂನು ಕ್ರಮ BO ಅವರು ಅದನ್ನು ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಸರಿಯಾದ ಕಾನೂನು ಕ್ರಮ ಅವ್ರ ಇಬ್ಬರ ಮೇಲೆ ಆ್ಯಕ್ಷನ್ ತಗೊಂಡು ಅವ್ರನ್ನ ಇಬ್ಬರನ್ನೂ ಅಮಾನತುಗೊಳಿಸ್ಬೇಕು. ಈ ತಾಲೂಕು ಈ ಜಿಲ್ಲೆಯಿಂದ ಅಮಾನತು ಮಾಡಿಸ್ಬೇಕು. ಅವ್ರನ್ನ ಇಷ್ಟು ಹಿಂದೂ ಇನ್ನೂ ಅವ್ರು ಎಷ್ಟೋ ಹಗರಣ ಮಾಡಿದ್ದಾರ. ಅವಾಗ ಹೇಳಿದ್ರು BO ಅವ್ರಿಗೂ ಲೆಟ್ರ್ ಕೊಟ್ಟಿವಿ ನಾವು. ಇಷ್ಟೆಲ್ಲ ಲೆಟ್ರ್ ಕೊಟ್ಟು 3-4 ಸಲ ಲೆಟ್ರ್ ಕೊಟ್ಟು ರಿಸೀವ್ಡ್ ತಗೊಂಡ್ರು ಅವ್ರು ಏನೋ ಇನ್ನೂವರೆಗೆ ಅವ್ರಿಗೆ ಯಾವ ಕ್ರಮನೂ ಕೈಗೊಂಡಿಲ್ಲ ಆಫೀಸರ್ಗಳು. ಇದು ಲಾಸ್ಟ್ನೇ ಸಲ ಇದು ಇನ್ನೊಬ್ರು ಮನೆಯೊಳಗೆ ನಮ್ಗೆ ಸಂಶಯ ಬಂದದು. ನಾವೆಲ್ಲ ವಿಡಿಯೋ ಮಾಡ್ಕೊಂಡಿವಿ ನಿನ್ನೆ ಬಂದು. ಅದ್ರ ಬಗ್ಗೆ ಹೆಚ್ಚಿನ ಮೇಲಿನ ಅಧಿಕಾರಿಗಳು, ಶಿಕ್ಷಣಾಧಿಕಾರಿಗಳು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ವಿನಂತಿ. ಈಗ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಸರ್ ತಮ್ಮ ಮೇಲೆ ಏನಂತೇಳಿ, 1 ತಿಂಗಳಿಂದ ಆಯ್ತು ಬೇರೆ ಕಡೆ ರೇಷನ್ ಇಟ್ಟಿದಾರ, ಆ ಕಡೆಯಿಂದ ಬೇರೆ ಕಡೆ ಸಪ್ಲೈ ಮಾಡ್ತಾರೆ, ಬೇರೆ ಕಡೆ ಮಾರಾಟ ಮಾಡ್ತಾರ ಅನ್ನೋದು ಸ್ಥಳೀಯ ಗ್ರಾಮಸ್ಥರ ವಿಷಯವಾಗಿದೆ ಸರ್. ಅದೇನು ಇಲ್ರಿ. ಆಮೇಲೆ ಅಲ್ಲಿ ರಸ್ತೆ ಇರಲಿಲ್ಲ, ಅದರ ಸಂಬಂಧ ಬೇರೆ ಕಡೆ ಅಲ್ಲಿ ಇಳಿಸಿದ್ದು ಮೊದಲ ರೇಷನ್ ಬಂದ. ಅದೇ ಸರ್, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ. ಅದೇ ಅಲ್ಲಿ ರಸ್ತೆ ಇರಲಿಲ್ಲ, ರಸ್ತೆ ಬಂದಿತ್ತು. ಈಗ ಮೊನ್ನೆ ತೆಗಿಸಿದಾರೆ 4 ಮಂದಿ ಹೇಳಿ ಪಂಚಾಯತಿಯಿಂದ ಕೆಲಸ ನಡೆದ ಸಂಬಂಧ ಗಾಡಿ ಪಾಡಿ ಬರ್ಲಿಕ್ಕೆ, ಅವ್ರ ಗಾಡಿ ಬರ್ಲಿಕ್ಕೆ ಅಂತ ಹೇಳಿ ತೆಗಿಸೋದವ್ರು ಈಗ ಸುಳ್ಳ ಆಗಿತ್ತು. ಅದ್ರ ಸಂಬಂಧ ರೇಷನ್ ಅಲ್ಲೇ ಇಳಿಸಿದ್ವಿ ನಾವು. ಒಬ್ಬರಿಗೆ ಹೇಳ್ಕೊಂಡು ಹಿರಿಯರಿಗೆ ಹೇಳ್ಕೊಂಡು 4-5 ಮಂದಿ ಹಿರಿಯರು ಕೂಡ ಇಳಿಸಿದ್ರು. ಅಲ್ಲಿ ಇಲ್ಲೇ ಇಳಿಸ್ಬಿಟ್ಟು ಬರ್ಬೇಕಂದ್ರೆ ಅಲ್ಲಿ ಗಾಡಿ ಸಿಕ್ತಿತ್ತು. ಮಳೆ ಆಗಿತ್ತಲ್ರಿ, ಕೆಸರಿನಾಗ ಸಿಕ್ಕೊಂಡಿತ್ತು. ಅದಕ್ಕೆ ಒಳ್ಳೆ ಇಲ್ಲಿ ಒಳಗೂ ಬರ್ತಿದ್ದಿಲ್ಲ ಗಾಡಿ. ಅದಕ್ಕಾಗಿ ಅಲ್ಲಿ ಬೇರೆಯವರು ಕೊಲ್ಲೆಗೆ ಇಳಿಸಿದ್ರು. ಅಧ್ಯಕ್ಷರ ಗಮನಕ್ಕೆ ಏನಾದ್ರು ಬರ್ಬೋದಾಗಿತ್ತು. ಅವರು ಹೆಡ್ ಮಾಸ್ಟರ್ ಹೇಳಿಲ್ಲ ಒಂದು. ಆಮೇಲೆ ಅವರು ಹೇಳಿದ್ರು ಆ ಟೈಮ್ನಾಗ ಎಲ್ಲ ಗೊತ್ತಿದ್ರು ಅಂತ ಸಂದರ್ಭದೊಳಗೆ ಅವ್ರು ಬರೋದಿಲ್ಲ. ಅಧ್ಯಕ್ಷರು ಒಟ್ಟ ಬರುದಿಲ್ರಿ. ಅವ್ರು ಬರೀ ಇದನ್ನ ಡಿಮೆರಿಟ್ಸ್ ಹೇಳ್ತಾರೆ ಅವ್ರು ಬರೀ. ಏನಂತ ಹೇಳ್ರಿ? ಅದು ಅಲ್ಲಿ ಇಳಿಸ್ಯಾರೋ, ಇಲ್ಲಿ ಮಾಡಿದ್ರು, ಅದು ಮಾಡಿದ್ರು ಅಂತ ಹೇಳಿ ಇದನ್ನ ಅಪವಾದ ಮಾಡೋದು. ಒಟ್ಟು ನಮ್ಮ ಮ್ಯಾಗ ಅಪವಾದ ಬರೀ ಅಪವಾದ ಮಾಡ್ತಾರೆ. ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್. ಅವ್ರ ಹೆಡ್ ಮಾಸ್ಟರ್ ಅವ್ರಿಗೆ ಒಂದು ಸ್ವಲ್ಪ ಮಗ ಆರಾಮಿಲ್ಲ ಸಂಬಂಧ ಅವರು ಹೋಗಿದ್ದಾರೆ. ಮೇಲಿನ ಮೇಲೆ ಸ್ವಲ್ಪ ಅವ್ರಿಗೂ ತಿರುಗಾಟ ಇತ್ತು. ಆಮೇಲೆ ಅವರು ತರಿಸಿಲ್ಲ ಹೆಡ್ ಮಾಸ್ಟರ್. ಅಲ್ಲಿಂದ ಆ ಮನೆಯಿಂದ ಇಲ್ಲಿ ನಮ್ಮ ಶಾಲೆಗೆ ತರಿಸ್ಬೇಕಾಗಿತ್ತು, ತರಿಸಿಲ್ಲ ಮಾಸ್ಟರ್ಗೆ. ಅಲ್ಲ ಸರ್, ಮೇಲೆ ಅವರು ನೀವೇ ಮಾಡ್ಬೋದಿತ್ತು. ನಮ್ಮ ಕೈಯಾಗ ಏನಿರ್ತೈತಿ. ಅನಿವಾರ್ಯ ಸಾಹೇಬ್ರು ಹೇಳಿದ್ರು ಅಂತೇಳಿ ಮತ್ತೆ ಹೆಡ್ ಮಾಸ್ಟರ್ ಇಲ್ಲ ಅಂತೇಳಿ ಈಗ ಸಾಹೇಬ್ರು ಆಗಿಂದಾಗ ತರಿಸ್ರಿ ಅಂದ್ರೆ ತರಿಸಿದ್ವಿ. ಏನೂ ಆಗಿಲ್ಲ. ಹಿಂದೊಮ್ಮೆ ಮಾಡಿದ್ರೆ ಒಟ್ಟ ಗ್ರಾಮಸ್ಥರೆಲ್ಲ ಸುಳ್ಳು ಹೇಳ್ತಾರೆ ಅನ್ನೋದು ನಿಮ್ದು ಸರ್. ಗ್ರಾಮಸ್ಥರು ಅಂತ ನೀವು ಹೇಳ್ತೀರಿ. ಈಗ ಅವರು ಯಾರು ಹೇಳ್ಯಾರ ನೀವು ನಮಗೆ ಹೇಳಂಗಿಲ್ಲ ಪಕ್ಕ. ಅಲ್ಲ, ನಾವ್ ಹೇಳುದಲ್ಲ ಸರ್, ಗ್ರಾಮಸ್ಥರು ಆಗಿಲ್ಲ ಸರ್. ಈಗ ಮಾಡಿದಾರ ಸಾಹೇಬ್ರನ್ನೇ ತೊಗೊಂಡು ಬಂದ್ರಿ. ಎರಡು ಪಾಕೆಟ್ ಕೊಡ್ಬೇಕಾಗಿದ್ದನ 1 ಪಾಕೆಟ್ ಕೊಟ್ಟಾರ್ರಿ ಅಂತ ಆರೋಪ ಮಾಡಿದ್ರು. ಆಮೇಲೆ 1 ಪಾಕೆಟ್ 2ನೇ ಸಲ ಕೊಟ್ಟರು ಲೇಟ್ ಮಾಡಿ ಅಂತ ಹೇಳಿದ್ರು. ಅವಾಗ ಏನಿತ್ತು ಆಧಾರ್ ಕಾರ್ಡ್ ಸೀಡಿಂಗ್ ಸಂಬಂಧ ಅಂತೇಳಿ ಅದನ್ನ 1 ಪಾಕೆಟ್ ಕೊಟ್ಟು 2ನೇ ಪಾಕೆಟ್ ಒಯ್ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ತಂದು ಕೊಡ್ರಿ ಅಂತ ಹೇಳಿ ಅದನ್ನ ಸಾಹೇಬ್ರ ಮುಂದೆ ಎಲ್ಲಾನು ಸಾಹೇಬ್ರ ಸಹಿತ ತಿಳಿಸಿ ಹೇಳಿದ್ರು ಅವ್ರಿಗೆ. ಯಾವ ಸಾಹೇಬ್ರಿ? ಒಲ್ದೂರ್ ಸಾಹೇಬ್ರಿ, ಆಮೇಲೆ BO ಅವರು ಹೇಳಿದ್ರಿ.